ಯುವ ಸಿನಿಮಾ ನಂತರ ಯುವರಾಜ್ ಕುಮಾರ್ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಎನ್ನುವ ಕುತೂಹಲ ಅವರ ಅಭಿಮಾನಿಗಳನ್ನ ಕಾಡ್ತಾ ಇತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಯುವರಾಜನ 2ನೇ ಚಿತ್ರವನ್ನ PRK ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಿಸುತ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು. ಇದು ಆಲ್ಮೋಸ್ಟ್ ಕನ್ಫರ್ಮ್ ಎನ್ನಲಾಗ್ತಾ ಇತ್ತು. ಅಲ್ಲದೆ ಈ ಚಿತ್ರವನ್ನ ಕೂಡ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡ್ತಾರೆ ಎನ್ನುವ ಸುದ್ದಿ ಕೂಡ ಸುಳಿದಾಡಿತ್ತು. ಮತ್ತೊಂದು ಕಡೆ ಹೊಂಬಾಳೆ ಫಿಲ್ಮ್ಸ್ ಯುವರಾಜ್ ಕುಮಾರ್ಗಾಗಿ ಮತ್ತೊಂದು ಸಿನಿಮಾ ನಿರ್ಮಾಣ ಮಾಡಲಿದೆ ಎನ್ನುವ ವಿಚಾರ ಕೂಡ ಚರ್ಚೆಯಾಗಿತ್ತು. ಇವೆಲ್ಲದರ ನಡುವೆ ಯುವರಾಜ್ ಕುಮಾರ್ ಅವರ ವೈಯಕ್ತಿಕ ಬದುಕಿನ ವಿಚಾರ ಹೊರ ಜಗತ್ತಿನ ಮುಂದೆ ಬಂದು ನಿಂತಿತ್ತು. ಗಾಳಿ ಸುದ್ದಿ ಹರಡುವ ಗಾಸಿಪ್ ಮಂದಿಗೆ ಇದು ಟೀಕೆಗೆ ಅಸ್ತ್ರವಾಗಿತ್ತು. ಆದರೆ ಈ ಎಲ್ಲ ವಿವಾದಗಳ ನಡುವೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ 2ನೇ ಪ್ರಾಜೆಕ್ಟ್ ಕಡೆಗೆ ಗಮನ ಹರಿಸಿದ್ದು ಈಗಾಗಲೇ ಕಥೆ ಕೂಡ ಓಕೆ ಆಗಿದೆ. ತಮ್ಮ 2ನೆಯ ಸಿನಿಮಾದ ಬಗ್ಗೆ ಎಲ್ಲಿಯೂ ಸೀಕ್ರೆಟ್ ಬಿಟ್ಟುಕೊಡದ ಯುವ ಸದ್ದಿಲ್ಲದೆ ಅದರ ಕೆಲಸ ಶುರು ಮಾಡಿಕೊಂಡಿದ್ದಾರೆ. ಇದು ಔಟ್ ಅಂಡ್ ಔಟ್ ಆಕ್ಷನ್ ಮೂವಿ ಆಗಲಿದ್ದು ಅದಕ್ಕಾಗಿ ಭರ್ಜರಿ ತಾಲೀಮು ನಡೆಸಿದ್ದಾರೆ. ಈ ಸಿನಿಮಾದ ಕಥೆಯನ್ನ ಯುವ ಚಿತ್ರದ ಸಂದರ್ಭದಲ್ಲೇ ಯುವರಾಜ್ ಕುಮಾರ್ ಓಕೆ ಮಾಡಿದ್ರು. ಆದರೆ ಅವರ ವೈಯಕ್ತಿಕ ಜೀವನದಲ್ಲಾದ ಬದಲಾವಣೆಗಳಿಂದ ಕೊಂಚ ವಿಚಲಿತರಾಗಿದ್ದ ಜೂನಿಯರ್ ಪವರ್ ಸ್ಟಾರ್ ಇದೀಗ ಮತ್ತೆ ಕೆಲಸಕ್ಕೆ ಮರಳಿದ್ದಾರೆ. ಸಮಯ ವ್ಯರ್ಥ ಮಾಡದೆ ಭವಿಷ್ಯದ ಕಡೆಗೆ ಗಮನ ಹರಿಸುತ್ತಿದ್ದಾರೆ. ಯುವ ಸಿನಿಮಾದಲ್ಲಿ ಸಿಕ್ಕಿದ್ದ ಯಶಸ್ಸನ್ನು ಮತ್ತೊಂದು ಲೆವೆಲ್ಗೆ ಕೊಂಡೊಯ್ಯುವ ಕನಸು ಕಾಣುತ್ತಿದ್ದಾರೆ. ಯುವ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಬೆಂಬಲವಿತ್ತು. ಈ ಸಿನಿಮಾ ರಿಲೀಸ್ಗೂ ಮೊದಲೇ ಯುವರಾಜನಿಗೆ ಲಕ್ಷಾಂತರ ಅಭಿಮಾನಿಗಳು ಬಳುವಳಿಯಾಗಿ ಬಂದಿದ್ರು. ಇವರಿಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ ಪೇಜ್ಗಳು ಹುಟ್ಟಿಕೊಂಡಿದ್ವು. ಮೊದಲ ಚಿತ್ರ ತೆರೆ ಕಾಣುವ ಮೊದಲೇ ಈ ಮಟ್ಟದ ಕ್ರೇಜ್ ಬಹುಶಃ ಯಾವ ನಟನಿಗೂ ಇರಲಿಲ್ಲ. ಅದೇ ರೀತಿ ಯುವ ತೆರೆಗೆ ಅಪ್ಪಳಿಸಿದಾಗಲೂ ಅಷ್ಟೇ. ಒಬ್ಬ ಸೂಪರ್ ಸ್ಟಾರ್ ಚಿತ್ರಕ್ಕೆ ಸಿಗುವಂತಹ ಓಪನಿಂಗ್ ಈ ಸಿನಿಮಾಗೆ ಸಿಕ್ಕಿತ್ತು. ಯುವ ಕೂಡ ಅನುಭವಿ ನಟನಂತೆ ನಟಿಸಿ ಸೈ ಎನಿಸಿಕೊಂಡಿದ್ರು. ಅಪ್ಪು ಅವರನ್ನ ಮಿಸ್ ಮಾಡಿಕೊಳ್ತಾ ಇದ್ದ ಅಭಿಮಾನಿಗಳು ಯುವನಲ್ಲೇ ದೊಡ್ಡಮನೆ ಹುಡುಗನನ್ನ ಹುಡುಕುವ ಪ್ರಯತ್ನದಲ್ಲಿದ್ರು. ಅದೇ ರೀತಿ ಜೂನಿಯರ್ ಪವರ್ ಸ್ಟಾರ್ ಕೂಡ ಡ್ಯಾನ್ಸ್ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಭೇಷಣಿಸಿಕೊಂಡಿದ್ರು. ಚೊಚ್ಚಲ ಪ್ರಯತ್ನದಲ್ಲೇ ಯಶಸ್ಸನ್ನು ಬಾಚಿಕೊಂಡಿದ್ರು. ಸದ್ಯ 2ನೇ ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ಯುವರಾಜ್ ಕುಮಾರ್ ತಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ಅಧಿಕೃತ ಅನೌನ್ಸ್ ಮಾಡಿಲ್ಲ. ಅವರ ಹುಟ್ಟುಹಬ್ಬದ ದಿನ ಈ ಬಗ್ಗೆ ಮಾಹಿತಿ ಹೊರಬೀಳುತ್ತೆ ಅಂತ ಕಾದು ಕುಳಿತಿದ್ದ ದೊಡ್ಡಮನೆ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು. ಕಾರಣಾಂತರಗಳಿಂದ ಯುವ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಂಡಿರಲಿಲ್ಲ. ಇದೆಲ್ಲದರ ಮಧ್ಯೆ ಯುವ ಅವರ ಜನಪ್ರಿಯತೆಯನ್ನ ಕಂಡು ಅವರ ಮನೆ ಬಾಗಿಲಿಗೆ ನಿರ್ಮಾಪಕರು ಬಂದು ಹೋಗೋದು ಸಾಮಾನ್ಯವಾಗಿತ್ತು. ಆದರೆ ಈ ದೊಡ್ಡಮನೆ ಕುಡಿ ಯಾವ ನಿರ್ಮಾಪಕರಿಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ ಮತ್ತು ಮುಂಬರುವ ಚಿತ್ರದ ನಿರ್ದೇಶಕರು ಯಾರು ಅನ್ನೋದು ಕೂಡ ಇನ್ನೂ ಬಹಿರಂಗವಾಗಿಲ್ಲ. ಒಂದು ವೇಳೆ ರಾಘಣ್ಣನ ಮಗನ 2ನೇ ಚಿತ್ರವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಿರ್ಮಿಸೋದು ಕನ್ಫರ್ಮ್ ಆದ್ರೆ ಅಪ್ಪು ಅಭಿಮಾನಿಗಳ ಖುಷಿ ಡಬಲ್ ಆಗಲಿದೆ.